ಕರಡಿ ಮತ್ತು ರಾಜಕುಮಾರಿ. ಒಂದು ಕಾಲದಲ್ಲಿ ದಟ್ಟವಾದ ಕಾಡುಗಳಿಂದ ಸುತ್ತುವರಿದ ಒಂದು ರಾಜ್ಯ ಇತ್ತು. ಆ ಕಾಡಿನಲ್ಲಿ ಒಂದು ಸೌಮ್ಯ ಕರಡಿ ವಾಸಿಸುತ್ತಿದ್ದ. ಇತರ ಕರಡಿಗಳಂತಿರದೆ ಇದಕ್ಕೊಂದು ಬಂಗಾರದಂಥ ಮಿನುಗುವ ಕಣ್ಣುಗಳಿತ್ತು. ಯಾರಿಗೂ ಹಾನಿ ಮಾಡದ ಸ್ನೇಹಕ್ಕಾಗಿ ಹಂಬಲಿಸುತ್ತಿದ್ದ ಕರಡಿಯಾಗಿತ್ತು. ಆ ರಾಜ್ಯದಲ್ಲೇ ಒಬ್ಬ ರಾಜಕುಮಾರಿ ಇದ್ದಳು. ರಾಜಕುಮಾರಿ ಅರಮನೆಯ ಗೋಡೆಗಳ ಒಳಗಿಂತ ಕಾಡು ಹೆಚ್ಚು ಇಷ್ಟವಾಗಿತ್ತು. ಅವಳು ತುಂಬ ಧೈರ್ಯಶಾಲಿಯಾಗಿದ್ದಳು, ಕುತೂಹಲ ಉಳ್ಳವಳಾಗಿದ್ದಳು. ಒಂದು ವಸಂತದ ಬೆಳಿಗ್ಗೆ ಚಿಟ್ಟೆಯನ್ನು ಹಿಂಬಾಲಿಸುತ್ತಾ ಕಾಡಿನೊಳಗೆ ಹೋಗಿ ರಾಜಕುಮಾರಿ ದಾರಿ ತಪ್ಪಿಬಿಟ್ಟಳು. ಕತ್ತಲು ಆವರಿಸಿತು. ಅಪರಿಚಿತ ಶಬ್ದಗಳು ಆಕೆಯನ್ನು ಹೆದರಿಸಿತು. ಅಷ್ಟರಲ್ಲಿ ದೊಡ್ಡ ಕರಡಿ ಅವಳ ಮುಂದೆ ಕಾಣಿಸಿಕೊಂಡಿತು. ರಾಜಕುಮಾರಿ ಬೆಚ್ಚಿಬಿದ್ದಳು. ಆದರೆ ಗರ್ಜಿಸುವ ಬದಲು ಕರಡಿ ತಲೆಬಾಗಿತು. ಆಳವಾದ ಧ್ವನಿಯಲ್ಲಿ ಹೇಳಿತು, ರಾಜಕುಮಾರಿ, ಭಯಪಡಬೇಡ, ನಾನು ನಿನ್ನನ್ನು ಮನೆಗೆ ಕರೆದೊಯ್ಯುತ್ತೇನೆ ಎಂದು. ಅವಳು ಆಶ್ಚರ್ಯದಿಂದಲೂ ಸಮಾಧಾನದಿಂದಲೂ ಆ ಕರಡಿಯನ್ನು ಹಿಂಬಾಲಿಸಿದಳು. ದಾರಿಯಲ್ಲಿ ಕರಡಿಗೆ ಕಾಡಿನ ಪ್ರತಿಯೊಂದು ಹಾವು ಹಕ್ಕಿಗಳ ಬಗ್ಗೆ ಗೊತ್ತಿರುವುದನ್ನು ಅರಿತುಕೊಂಡಳು. ಕರಡಿಯು ಆಕೆಗೆ ನಕ್ಷತ್ರಗಳು ಹೇಗೆ ದಾರಿ ತೋರಿಸುತ್ತವೆ, ಮರಗಳು ಹೇಗೆ ರಹಸ್ಯಗಳನ್ನು ಗುಸುಗುಸುತ್ತವೆ ಎಂಬ ಕಥೆಗಳನ್ನು ಹೇಳಿದ. ಅವರು ಅರಮನೆಯ ಬಾಗಿಲಿಗೆ ಬಂದಾಗ ರಾಜಕುಮಾರಿ ಧನ್ಯವಾದ ಹೇಳಲು ತಿರುಗಿದಳು. ಆದರೆ ಕರಡಿ ಹೋಗಲು ಶುರು ಮಾಡಿದ. ಆಗ ರಾಜಕುಮಾರಿ ಹೇಳಿದಳು, ನಾನು ನಿನ್ನನ್ನು ಮತ್ತೆ ನೋಡಬಹುದೇ? ಕರಡಿ ನಗುತ್ತಾ ಹೇಳಿತು, ಕಾಡು ನಿನ್ನನ್ನು ಕರೆಯುವಾಗ ನಾನು ಹತ್ತಿರದಲ್ಲೇ ಇರುತ್ತೇನೆ. ಆ ದಿನದಿಂದ ರಾಜಕುಮಾರಿ ಆಗಾಗ ಕಾಡಿಗೆ ಹೋಗಿ ತನ್ನ ಹೊಸ ಸ್ನೇಹಿತನನ್ನು ಭೇಟಿ ಮಾಡುತ್ತಿದ್ದಳು. ಅವಳು ಜೇನುಮಿಟ್ಟು ಬಿಸ್ಕೆಟ್ಗಳನ್ನು, ಜೇನು ತುಂಬಿದ ಬಿಸ್ಕೆಟ್ಗಳನ್ನು ಮತ್ತು ಹೂವುಗಳನ್ನು, ಹಣ್ಣುಗಳನ್ನು ತರುತ್ತಿದ್ದಳು. ಅವನು ಅವಳಿಗೆ ತುಂಬ ಕ್ರಿಸ್ಟಲ್ ಆದಂಥ ಗುಹೆಗಳನ್ನು, ಬೆಳ್ಳಿಯ ಜಲಪಾತಗಳನ್ನು, ಹೊಳೆಯುವ ಜಿಂಕೆಗಳನ್ನು, ಜಿಂಕೆ ಹುಳುಗಳನ್ನು, ಹೊಲಗಳನ್ನು ತೋರಿಸುತ್ತಿದ್ದನು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಆ ಕರಡಿ ಒಂದು ಶಾಪದ ಪರಿಣಾಮವಾಗಿದ್ದ. ಅವನು ಒಮ್ಮೆ ಗರ್ವದಿಂದಿರುವ ರಾಜಕುಮಾರನಾಗಿದ್ದ. ಸ್ನೇಹ ಮತ್ತು ದಯೆಯಿಂದ ಮಾತ್ರ ಆ ಶಾಪ ಮುರಿಯಬಹುದಾಗಿತ್ತು. ಒಂದು ಸಂಜೆ ರಾಜಕುಮಾರಿ ಕಾಡಿನ ಹೂಗಳಿಂದ ಮಾಡಿದ ಕಿರೀಟವನ್ನು ಅವನ ತಲೆಯ ಮೇಲಿಟ್ಟು ಹೇಳಿದಳು, ನೀನು ನನಗೆ ಗೊತ್ತಾದ ಅತ್ಯಂತ ಒಳ್ಳೆಯ ಸ್ನೇಹಿತ ಎಂದು. ಆಗ ಆ ಕರಡಿಗೆ ಶಾಪ ವಿಮೋಚನೆಯಾಯಿತು ಮತ್ತು ಅವನು ರಾಜಕುಮಾರನಾಗಿ ಬದಲಾದನು. ಬಂಗಾರದ ಕಣ್ಣುಗಳು ಹಾಗೇ ಉಳಿದವು. ರಾಜಕುಮಾರಿ ಆಶ್ಚರ್ಯಗೊಂಡಳು. ರಾಜಕುಮಾರ ತಲೆಬಾಗಿ ಹೇಳಿದ, ನಿನ್ನ ದಯೆ ನನ್ನ ಮುಕ್ತಗೊಳಿಸಿದೆ. ರಾಜಕುಮಾರಿ, ನಿನಗೆ ಧನ್ಯವಾದಗಳು ಎಂದು. ಹೀಗೆ ರಾಜಕುಮಾರಿ, ಕರಡಿಯಾಗಿದ್ದ ರಾಜಕುಮಾರ ಹಾಗೂ ರಾಜಕುಮಾರಿ ಒಟ್ಟಿಗೆ ಸೇರಿ ರಾಜ್ಯವನ್ನು ಆಡಳಿತ ನಡೆಸಿದರು. ಅವರು ಜನರಿಗೆ ತೋರಿಸಿದರು, ನಿಜವಾದ ಮಹತ್ವ ಕಿರೀಟದಲ್ಲಿಲ್ಲ, ದಯೆ ಮತ್ತು ಸ್ನೇಹದಲ್ಲಿದೆ ಎಂದು. ಹಾಗಾಗಿ ಮಕ್ಕಳೇ, ನೀವು ಯಾವಾಗಲೂ ಬೇರೊಬ್ಬರ ಮೇಲೆ ದಯೆಯನ್ನು, ಸ್ನೇಹವನ್ನು ಹೊಂದಿರಿ. ಯಾರನ್ನೂ ಕೀಳಾಗಿ ಕಾಣಬೇಡಿರಿ. ಇದೇ ಈ ಒಂದು ಕಥೆಯ ಸಾರಾಂಶವಾಗಿದೆ. ನೀವೆಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಮುಂದಿನ ಕಥೆಯಲ್ಲಿ ಜೊತೆಯಾಗಿ.